ನಾವಿನ್ನು ರಾಶಿ ಫಲ 12 ರಾಶಿಗಳಿಗೆ ಹೇಗಿರುತ್ತೆ ಯುಗಾದಿಯ ಫಲ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ? ಮೇಷರಾಶಿಯವರಿಗೆ 4ನೇ ಮನೆಗೆ ಬರ್ತಾನೆ ಗುರು. ಸೊ ಈ 4ನೇ ಮನೆಗೆ ಜೂನ್ ವರೆಗೂ 4ರಲ್ಲಿ ಇರ್ತಾನೆ, ಆಮೇಲೆ ಪಂಚಮ ಸ್ಥಾನಕ್ಕೆ ಮೂವ್ ಆಗ್ತಾನೆ, ಮತ್ತೆ ವಕ್ರಿಯಾಗಿ ಹಿಂದೆ ಬರ್ತಾನೆ. ಸೊ ಗುರುವಿನ ಫಲಗಳು ಸ್ವಲ್ಪ ಹೆಚ್ಚು ಚೇಂಜ್ ಆಗ್ತಾ ಇರ್ತವೆ. ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ಶನಿ ಈ ವರ್ಷ ಕೂಡ ವರ್ಷಾದಿಯಿಂದ ವರ್ಷಾಂತ್ಯದವರೆಗೆ ಅಲ್ಲೇ ಇರುವಂಥದ್ದು, ಬೇರೆ ಸ್ಥಾನ ಬದಲಾವಣೆ ಏನು ಇಲ್ಲ ಶನಿಗೆ ಸಂಬಂಧಿಸಿದಾಗೆ. ಹಾಗಾಗಿ ನಾವು ಹೆಚ್ಚು ಡಿಫ್ರೆನ್ಸ್ ಏನು ನೋಡೋದಕ್ಕೆ ಸಾಧ್ಯ ಇಲ್ಲ ಶನಿಯಿಂದ. ಸೊ ನಾವು ಗುರುವಿಂದ ಪಡ್ಕೊಳ್ಳುವಂಥ ಫಲಗಳು ಪಾಸಿಟಿವ್ ಆಗಿರ್ತವೆ. ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಯಾರಾದರೂ ಮನೆ ಕಟ್ಟಬೇಕು ಅಂತ ಇದ್ರೆ, ಯಾವುದಾದ್ರೂ ಸೈಟ್ ತಗೊಳ್ಬೇಕು ಅಂತಿದ್ರೆ, ಸುಖ ಪ್ರಾಪ್ತಿ ಅಂತ ಹೇಳ್ತೀವಿ, ಸುಖವಾಗಿ ನೆಮ್ಮದಿಯಾಗಿ ಮನೆಯಲ್ಲಿ ಇರುವಂಥ ಒಂದು ಯೋಗ. ಅಫ್ಕೋರ್ಸ್ ಗುರು ಸ್ವಲ್ಪ ಬುದ್ಧಿ ಕಲಿಸದೆ ಹೋಗೋದಿಲ್ಲ. 4ನೇ ಮನೇಲಿದ್ದಾಗ ಯಾವುದೇ ಸುಖಗಳು ಕೊಟ್ಟರು ಅದಕ್ಕೆ ಮುಂಚೆ ಅವರಿಗೆ ಗುರುವಿಂದ ಸಿಗಬೇಕಾದ ಪಾಠ ಕಲಿಸಿ ಸುಖವನ್ನ ಕೊಡ್ತಾನೆ ಅಂತ ಹೇಳ್ಬಹುದು. ಮೇಷರಾಶಿಯವರಿಗೆ ಈ ಮನೆ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ತುಂಬಾ ಒಳ್ಳೇದು ಅಂತ ಹೇಳ್ಬಹುದು. ಯಾಕೆಂದ್ರೆ ಗುರು ಉಚ್ಚ ಸ್ಥಾನಕ್ಕೆ ಬಂದು 10ನೇ ಮನೆಯನ್ನ ನೋಡ್ತಾನೆ ಕೂಡ. ಹಾಗಾಗಿ ಇಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬರೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಇನ್ನು ಮೇಷರಾಶಿಯವರಿಗೆ ಮತ್ತೆ ಆದಾಯ ವ್ಯಯಗಳ ವಿಚಾರಕ್ಕೆ ಬಂದಾಗ, ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ದುಃಖ ಕಡಿಮೆ ಇದೆ, ಸುಖನೇ ಹೆಚ್ಚಾಗಿರುವಂತದ್ದು. ಓಕೆ, ಸೊ ಇನ್ನು ಮೇಷರಾಶಿಯವರಿಗೆ ಏನಾದ್ರು ಪರಿಹಾರ ಮಾಡಬೇಕು ಅಂದ್ರೆ ಈ ವರ್ಷದಲ್ಲಿ ಹೇಗಿರುತ್ತೆ? ಈ ವರ್ಷದಲ್ಲಿ ಮಾಡ್ಬೇಕು ಅಂದ್ರೆ ಇವರು ಶನಿಗೆ ಮಾಡ್ಬೇಕಾಗುತ್ತೆ ಹೆಚ್ಚಿನ ಪರಿಹಾರಗಳನ್ನ. ಸೊ ಯಾಕೆ ಅಂತ ಹೇಳಿದ್ರೆ, ಶನಿಗೆ ಸಂಬಂಧಿಸಿದಂಗೆ ಇವರು ಮೇಷ ರಾಶಿ ಅಥವಾ ಮೇಷ ಲಗ್ನದವರಿಗೆ 7.5 ಅಂತ ಹೇಳ್ತೀವಿ. ಹಾಗಾಗಿ ಶನಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನ ಪಠನೆ ಮಾಡೋದು, ಆಂಜನೇಯ ಸ್ವಾಮಿಯ ಒಂದು ಪೂಜೆಯನ್ನ ಮಾಡೋದು, ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು, ಇದನ್ನ ಮಾಡೋದ್ರಿಂದ ಇವರಿಗೆ ಶುಭ ಫಲಗಳು ದೊರೀತವೆ. ಇನ್ನು ಗುರುವಿನ ಬಲ ಜೂನ್ ನಂತರ ಹೆಚ್ಚಾಗಿರುತ್ತೆ. ಅಲ್ಲಿವರೆಗೆ ಸಾಧಾರಣವಾಗಿರುತ್ತೆ ಅಂತ ಹೇಳಬಹುದು. ಜೂನ್ ವರೆಗೆ ಸ್ವಲ್ಪ ಇವರು ಕಮ್ಯುನಿಕೇಶನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಯಾವ್ದಾದ್ರು ಅಣ್ಣ ತಮ್ಮಂದಿರ ಜೊತೆ ವಿವಾದಗಳಿದ್ರೆ ಅದು ಪರಿಹಾರ ಆಗೋದಕ್ಕೆ ಅವಕಾಶ ಇರುತ್ತೆ. ಧೈರ್ಯ ಜಾಸ್ತಿ ಆಗುತ್ತೆ ಮೇಷರಾಶಿಯವರಿಗೆ.